ಚೆಲ್ವಿ ನಂಗೊಂಚೂರು ಹೂ ಕೊಡಮ್ಮ, ಕಟ್ತೀನಿ. ಮತ್ತೆ ನೀವು ಯಾವ ಹೂವನೂ ಕಟ್ಟೋದು ಬೇಕಾಗಿಲ್ಲ. ನನಗೆ ನಾಳೆಗೆ 1-2 ವರ್ಕ್ನೂ ಇದೆ ಅಷ್ಟೇ. ಅದನ್ನ ಕಟ್ಬಿಟ್ಟು ನಾನು ಮಲ್ಕೋತೀನಿ. ನೀವು ಆರಾಮಾಗಿ ಕೂತ್ಕೊಳ್ಳಿ. ಹಾಗಲ್ಲಮ್ಮ, ನೀವಿಬ್ರು ಕೆಲಸ ಮಾಡೋದು, ನಾವಿಬ್ರು ಕೂತ್ಕೊಂಡು ತಿನ್ನೋದು ಅಂದರೆ ಒಂಥರ ಮುಜುಗರ. ಬೆಂಕಿ, ಯಾಕಪ್ಪ ಹಾಗ ಅನ್ಕೊಳ್ತೀಯ? ಯಾವತ್ತಿದ್ರೂ ನೀನು ನಮಗೆ ಆ ದೇವ್ರು ಕೊಟ್ಟವರ ಕಣೋ. ನಮ್ಮಿಬ್ಬರಿಗೆ ನೀನೇ ದೊಡ್ಡ ಮಗ. ಆದ್ರೆ ನೀವೇ ಈಗಿನ್ನೂ ಜೀವನ ಶುರು ಮಾಡ್ಕೊಂಡಿದ್ದೀರಾ. ಇಂಥ ಪರಿಸ್ಥಿತಿನಲ್ಲಿ ನಾವಿಬ್ರು ನಿಮ್ಗೆ ಹೊರೆ ಆಗ್ಬಾರ್ದು ಅಂತ ಅಷ್ಟೇ. ಮಾವ ಏನು ಅಂತ ಮಾತಾಡ್ತೀರಾ? ನಾವು ತಿನ್ನೋ ಊಟದಲ್ಲಿ ನಿಮ್ಗೊಂದು ತುತ್ತು ಕೊಟ್ರೆ ಅದು ಹೊರೆ ಹೇಗಾಗತ್ತೆ? ನೋಡಿ, ನಾವಿವಾಗ ಯಾವ ಪರಿಸ್ಥಿತಿಲಿ ಇದೀವಿ ಅನ್ನೋದಕ್ಕಿಂತ ಎಷ್ಟು ನೆಮ್ಮದಿಯಾಗಿದ್ದೀವಿ ಅನ್ನೋದು ಮುಖ್ಯ ಅಲ್ವೇ? ಸೇವೆ ಮಾಡೋದು ಪುಣ್ಯದ ಕೆಲಸ. ದಯವಿಟ್ಟು ಅದನ್ನ ಮಾಡಕ್ ಬಿಡಿ ಮಾವ. ಹಾಗಲ್ಲಮ್ಮ ಚೆಲ್ಲಿ, ಎಷ್ಟು ದಿನ ಅಂತ ಹೀಗೆ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡು ಮಲಕೋ ಮಾಡಕ್ಕಾಗುತ್ತೆ? ನೋಡು, ಇಷ್ಟು ವರ್ಷ ನಾನು ಹೊರಗಡೆ ದುಡ್ದಂಥವನು. ನನಗೆ ಮನೇಲಿ ಕೂತ್ಕೊಂಡು ಅಭ್ಯಾಸ ಇಲ್ಲಮ್ಮ. ಅದಕ್ಕೆ ಯಾವುದಾದ್ರೂ ಒಂದು ಸಣ್ಣ ಕೆಲಸ ಅಂತ ನೋಡಿಕೊಂಡ್ರೆ ಎಲ್ಲರಿಗೂ ಅನುಕೂಲ ಅಂತ ಅಷ್ಟೇ. ಅದು ಹಾಗಲ್ಲ ಬೆಂಕಿ. ಮಾವ, ಈಗ ದೇವ್ರು ನಮ್ಗೆ ಏನ್ ಕಮ್ಮಿ ಮಾಡೋನೆ ಅಂತ? ಹೀಗಿರುವಾಗ ನೀವು ಬಿಸಿಲಲ್ಲೆಲ್ಲ ಹೋಗಿ ದುಡಿಯೋದು ನಮ್ಗೆ ಇಷ್ಟ ಆಗಕ್ಕಿಲ್ಲ.